ಹಾಯ್ ಹಲೋ ಎಲ್ಲ ನನ್ನ ಯುವ ಸ್ಪರ್ಧಾ ಮಿತ್ರರಿಗೂ ಶಿವಗಂಗಾ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ SSC GD ಮತ್ತು ಅಗ್ನಿವೀರ್ ಮತ್ತು RRB PC ನಲ್ಲಿ ಕೇಳುವಂತಹ ಮೆಂಟಲ್ ಪ್ರಶ್ನೆಗಳ ಬಗ್ಗೆ ನೋಡೋಣ. ಸೊ ಮೊದಲನೇ ಪ್ರಶ್ನೆ 8:39 75 ಅನುಪಾತ ಎಷ್ಟು ಬರ್ತದೆ ಅಂತ ಕೇಳಿದ್ದಾರೆ. ಸೊ ಇದು ಯಾವ ಥರ ಮಾಡ್ಬೇಕನ್ನೋದು ನೋಡೋಣ. ಮೊದಲೇ ಬಿಡಿಸೋಣ. ಸೊ ಎಷ್ಟಂದ್ರೆ 8 ಸೊ 40 ಮೈನಸ್ 1 ಮಾಡೋಣ. ಇಲ್ಲಿ ನಮಗೆ 39 ಬರುತ್ತೆ. ಸೊ ಇದು ಸರಿಯಾಗಿದೆ. ಹಾಗಾದರೆ 75 ಕೂಡ ಇದೇ ಥರ ಮಾಡೋಣ. ಸೊ 75 ಇಂಟು 5 ಮಾಡೋಣ. ಎಷ್ಟು ಬರುತ್ತೆ ಅಂದರೆ 375 ಬರುತ್ತೆ. ಸೊ ಇದರಲ್ಲಿ 1 ಮೈನಸ್ ಮಾಡಿದ್ರೆ ನಮಗೆ 374 ಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾಗುತ್ತದೆ. ಎರಡನೇ ಪ್ರಶ್ನೆ ನೋಡೋಣ. 18:9 15 ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ ನಾವು ನೋಡೋಣ ಯಾವ ಥರ ಮಾಡ್ಬೇಕು ಅನ್ನೋದು. ಸೊ 18 ಕೊಟ್ಟಿದ್ದಾರೆ. ಸೊ ಪ್ಲಸ್ ಮಾಡಿದ್ರು ಕೂಡ ಈ ಆಪ್ಷನಲ್ಲಿ ಆನ್ಸರ್ ಬರಲ್ಲ, ಮೈನಸ್ ಮಾಡಿದ್ರು ಕೂಡ ಆಪ್ಷನಲ್ಲಿ ಆನ್ಸರ್ ಬರಲ್ಲ. ಸೊ ಇದು ಯಾವ ಥರ ಮಾಡೋಣ ಅಂದರೆ, ಸೊ 18 ಸ್ಕ್ವೇರ್ ಎಷ್ಟಾಗುತ್ತೆ? ಸೊ 324 ಆಗುತ್ತೆ. ಇಲ್ಲಿ 9 ಕೊಟ್ಟಿದ್ರೆ ಆನ್ಸರು, ಸೊ 9 ಬರಲ್ಲ. ಇದು ಯಾವ ಥರ ಮಾಡ್ಕೊಳ್ಳೋಣ ಅಂತಂದರೆ, ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಇದು ಒಂದೊಂದು ಡಿಜಿಟ್ ನಾನು ಪ್ಲಸ್ ಮಾಡ್ಕೊಳ್ಳೋಣ. ಸೊ 324 ಕೊಟ್ಟಿದ್ದಾರೆ ಅಲ್ವಾ? ಸೊ 342 ಕೊಟ್ಟಿದ್ದಾರೆ. ಸೊ ಎಷ್ಟಾಗುತ್ತೆ ನೋಡ್ರಿ, 7 9. ಸೊ 9 ಇಲ್ಲಿ ಇದೆ. ಸೊ ಈ ಥರ ಬಿಡಿಸಿದ್ರೆ ಇದು ಆನ್ಸರ್ ಬರುತ್ತೆ, ಸರಿಯಾದ ಉತ್ತರ. ಸೊ 15 ಕೂಡ ಇದೇ ಥರ ಬಿಡಿಸೋಣ ನಾವು. ಸೊ 15 ಸ್ಕ್ವೇರ್ ಎಷ್ಟಾಗುತ್ತೆ? 225 ಆಗುತ್ತೆ ಫ್ರೆಂಡ್ಸ್. ಸೊ 225 2 2 5 ಮಾಡಿದ್ರೆ ಎಷ್ಟಾಗುತ್ತೆ? ಆನ್ಸರ್ ಬಂದ್ಬಿಟ್ಟು 9 ಆಗುತ್ತೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ಸರಿಯಾದ ಉತ್ತರ ಆಗುತ್ತೆ. ಸೊ ಪ್ಲಸ್ನಲ್ಲಿ ಮಾಡಬೇಕು, ಮೈನಸಲ್ಲಿ ಮಾಡಬೇಕು. ಪ್ಲಸ್ ಮೈನಸ್ ಎರಡು ಬರಲಿಲ್ಲ ಅಂದರೆ ಸೊ ಸ್ಕ್ವೇರಲ್ಲಿ ಈ ಥರ ಮಾಡಿಬಿಟ್ಟು ನೋಡಿದ್ರೆ ಸೊ ಆನ್ಸರ್ ಬರುತ್ತೆ. ಸೊ ಮೂರನೇ ಪ್ರಶ್ನೆ ನೋಡೋಣ. ಇಲ್ಲಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಸಂಖ್ಯೆ ಎಷ್ಟಂತ ಕೇಳ್ತಾರೆ. ಸೊ ಈ ಥರ ಕೊಟ್ಬಿಟ್ಟು ಯಾವ ಥರ ಎಷ್ಟಿದೆ ಅಂತ ಕೇಳ್ತಾರೆ. ಸೊ ಈ ಥರ ಚೌಕ ಕೊಟ್ಬಿಟ್ಟು ಸೊ ಇದರಲ್ಲಿ ಆಯತ ಸಂಖ್ಯೆಗಳು ಎಷ್ಟಿವೆ ಅಂತ ಕೇಳ್ತಾರೆ. ಇವು ಯಾವ ಥರ ನಾವು ಬಿಡಿಸ್ಬೇಕಂತಂದರೆ ನೋಡ್ರಿ, ಈ ಥರ ಕೊಟ್ಟಾಗ ನಾವು ಮೊದಲು 1 2 3 4 5 ಇಲ್ಲಿ ಎಷ್ಟು ಆಯತ ಬಾಕ್ಸ್ಗಳಿವೆ ಅಲ್ಲಿ ನಾವು ಈ ಥರ ಸಂಖ್ಯೆಗಳನ್ನು ಬರ್ಕೊಂಡು ಹೋಗ್ಬೇಕು. ಈ ಥರ ಅಡ್ಡ ಸಾಲುಗಳಲ್ಲಿ ಈ ಥರ ಬರ್ಕೊಂಡು ಹೋಗ್ಬೇಕು. 1 2 3 4 5 ಈ ಥರ ಮಾಡಿದಾಗ ನಾವು ಏನು ಮಾಡ್ಬೇಕಿತ್ತಂದರೆ ಈ ಕಡೆನೂ ಪ್ಲಸ್ ಮಾಡಬೇಕು. ಸೊ ಈ ಕಡೆನೂ ನಾವು ಪ್ಲಸ್ ಮಾಡಬೇಕು. 5 4 9 10 13 15 ಆಗುತ್ತೆ. ಈ ಕಡೆನೂ ಇದೇ ಥರ ಪ್ಲಸ್ ಮಾಡಬೇಕು. ಇಲ್ಲಿ ಕೂಡ 15 ಆಗುತ್ತೆ. ಇದರೊಂದು ಸೂತ್ರ ಏನು ಬರುತ್ತೆ ಅಂತಂದರೆ ಆಯತ ಇಂಟು ಅಗಲ ಬರುತ್ತೆ. ಕಂಬ ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳ ಬರುತ್ತೆ. ಎಷ್ಟಿವೆ? 15 ಇಂಟು 15 ಮಾಡೋಣ. ಸೊ 15 ಇಂಟು 15 ಮಾಡಿದ್ರೆ ನಮಗೆ ಇದಕ್ಕೆ ಆನ್ಸರ್ ಬರುತ್ತೆ 225. ಆಪ್ಷನ್ ಸಿ ಬಂದ್ಬಿಟ್ಟು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು ಇಫ್ AT ಅಂತ ಕೊಟ್ಟಿದ್ದಾರೆ, BAT 320 ಅಂತ ಕೊಟ್ಟಿದ್ದಾರೆ, DAT ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಇದು ಯಾವ ಥರ ಬಿಡಿಸೋಣ ಅಂತಂದರೆ ನೋಡ್ರಿ, ಎ ಅನ್ನೋದು ಮೊದಲನೇ ಅಕ್ಷರ. ಸೊ ಹಾಗಾಗಿ 1 ಇಂಟು 2 ತಗೊಳ್ಳೋಣ. ಸೊ 2 ಆಗುತ್ತೆ. ಟಿ ಅನ್ನೋದು ಎಷ್ಟಿದೆ? ಟಿ ಅನ್ನೋದು 20ನೇ ಅಕ್ಷರ ಆಗುತ್ತೆ. 20 ಇಂಟು 2 ತಗೊಳ್ಳೋಣ. ಎಷ್ಟಾಗುತ್ತೆ? 40 ಆಗುತ್ತೆ. ಇದೇ ಥರ ನಾವು ಇದೆಲ್ಲ ನೋಡಿಬಿಟ್ಟು ಸೊ ಆನ್ಸರ್ ಬರುತ್ತೆ ಇಲ್ಲ ಅನ್ನೋದನ್ನ ನೋಡೋಣ. ಇಂಟು ಮಾಡಿದ್ರೆ ಬರುತ್ತಾ ಅಥವಾ ಪ್ಲಸ್ ಮಾಡಿದ್ರೆ ಬರುತ್ತೆ ಅನ್ನೋದು ನಾವು ಫಸ್ಟ್ ನೋಡೋಣ. ಸೊ BAT ನೋಡೋಣ. ಇವಾಗ ಬಿ ಅನ್ನೋದು 2ನೇ ಅಕ್ಷರ ಆಗುತ್ತೆ. 2 ಇಂಟು 2 4 ಆಗುತ್ತೆ. ಇಲ್ಲಿ AT ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ AT ಅಂತೇಳಿ. ಸೊ ಇದು ಎಟ್ಗೆ AT ಅಂತ ತಗೊಳ್ಳೋಣ ನಾವು. ಸೊ ಎಟ್ಗೆ ನಾವು AT ಅಂತ ತಗೊಳ್ಳೋಣ. ಇದಕ್ಕೆ ಇಲ್ಲಿ ನೋಡ್ರಿ, ಇದು 4 ಇಂಟು 8 ಎಷ್ಟಾಗುತ್ತೆ ನೋಡ್ರಿ? 80. ಇದು 8 4 32. ಇದು 320 ಆಗುತ್ತೆ. ಸೊ 320 ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ನೋಡ್ಬೇಕು? ಇವಾಗ DAT ನೋಡಬೇಕು. ಡಿ ಎಷ್ಟನೇ ಅಕ್ಷರ ಬರುತ್ತೆ ಸ್ನೇಹಿತರೆ? ಸೊ 4ನೇ ಅಕ್ಷರ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು 4 ಇಂಟು 2 ತಗೊಳ್ಳೋಣ. ಎಷ್ಟಾಗುತ್ತೆ? 8 ಆಗುತ್ತೆ. ಇಲ್ಲಿ ಆಲ್ರೆಡಿ ನಮಗೆ 8 ಬಂದಿದೆ. ಇಲ್ಲಿ 8 ಇದೆ. ಎಷ್ಟಿದೆ? 80 ಇದೆ. ಇಲ್ಲಿ ನಾವೇನು ಮಾಡ್ಬೇಕು? ಇಲ್ಲಿ 8 ಇಂಟು 80 ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಎಷ್ಟು ಬರುತ್ತೆ ಅಂದರೆ 640 ಬಂದ್ಬಿಟ್ಟು ಆನ್ಸರ್ ಆಗುತ್ತೆ. 640 ಇಲ್ಲಿ ಬಿ ಇದೆ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್. ಐದನೇ ಪ್ರಶ್ನೆ ನೋಡೋಣ. ಸೊ 24:48 ಕೊಟ್ಟಿದ್ದಾರೆ. ಸೊ 38 ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಇದು ಯಾವ ಥರ ಬಿಡಿಸೋಣ ಅಂತಂದರೆ ಇಲ್ಲಿ ಒಂದ್ಸಲ ನೋಡೋಣ. 24 ಇಂಟು 2 ಮಾಡಿದ್ರೆ ಸೊ ನಮ್ಗೆ 48 ಬರುತ್ತೆ. ಸೊ 48 ಇದೆ. 38 ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. 38 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 76 ಬರುತ್ತೆ. ಸೊ ಇಲ್ಲಿ ಆಪ್ಷನಲ್ಲಿ 76 ಇಲ್ಲ. ಆದರೆ ಈ ಆಪ್ಷನನ್ನು ಈ ಮೆಥಡ್ ರಾಂಗ್ ಆಗುತ್ತೆ. ಸೊ ಬೇರೆ ಮೆಥಡಲ್ಲೇ ನೋಡೋಣ. ಇದು ಯಾವ ಥರ ಕೊಟ್ಟಿದ್ದಾರೆ ಅಂತಂದರೆ 24 ಕೊಟ್ಟಿದ್ದಾರಲ್ಲ, ಇದು ಉಲ್ಟಾ ನೋಡೋಣ. 4ನಲ್ಲಿ 2 ಮೈನಸ್ ಮಾಡೋಣ. ಎಷ್ಟು ಬರುತ್ತೆ? 2 ಉಳಿತು. ಇದಕ್ಕೆ 2 ಮಲ್ಟಿಫಿಕೇಶನ್ ಮಾಡಿದ್ರೆ
2 × 24 ಮಾಡಿದ್ರೆ ಎಷ್ಟು ಬಂತು? ಸೊ 48 ಬಂತು. ಇದು ಸರಿಯಾಗಿದೆ. ಇದೇ ಥರ ಇದು ನೋಡೋಣ. 8 - 3 ಮಾಡೋಣ. ಸೊ ಎಷ್ಟು ಬರುತ್ತೆ? 5 ಬರುತ್ತೆ. 5 × 38 ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. 5 × 38 ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 190 ಆನ್ಸರ್ ಬರುತ್ತೆ. 190 ಇಲ್ಲ ಆಪ್ಷನಲ್ಲಿ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಸರಿಯಾದ ಉತ್ತರ. ಸೊ ಈ ಥರ ಬರಲಿಲ್ಲ ಅಂತಂದರೆ ಈ ಥರ ಟ್ರೈ ಮಾಡ್ಬೇಕು ಫ್ರೆಂಡ್ಸ್. ಇಲ್ಲಿ ನೋಡ್ರಿ 11 ನಾವು 11 × 2 ಮಾಡಿದಾಗ 22 ಬರುತ್ತೆ. ಆದರೆ 22 ಸರಿ ಇದೆ. ಅದೇ ಥರ ನೋಡೋಣ 16 × 2 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 32 ಬರುತ್ತೆ. ಆದರೆ 32 ನಮಗಿಲ್ಲಿ ಆಪ್ಷನಲ್ಲಿ ಇಲ್ಲ. ಸೊ ಇಲ್ಲಿ 11 × 2 ಮಾಡಬೇಕು 22. ಸೊ ಇದು 16 × 2 ಮಾಡಿದ್ರೆ 32 ನಮ್ಗೆ ಆನ್ಸರಲ್ಲಿ ಬರಲ್ಲ. ಆದರೆ ಈ ಮೆಥಡ್ ರಾಂಗ್ ಆಗುತ್ತೆ. ಸೊ ಬೇರೆ ಥರ ನೋಡೋಣ. ಯಾವ ಥರ ಅಂತಂದರೆ ಇಲ್ಲಿ 11 ಇದೆಯಲ್ಲ, 11 ಅನ್ನು ಸೊ ಇದು 1 ಪ್ಲಸ್ ಮಾಡೋಣ. 1 + 1 ಮಾಡಿದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. ಇವಾಗ ಈ 2 ಬಂದಿರುತ್ತಲ್ಲ, ಸೊ ಇದಕ್ಕೆ ಇದು ಮಲ್ಟಿಫಿಕೇಶನ್ ಮಾಡೋಣ. ಸೊ 11 × 2 ಎಷ್ಟಾಗುತ್ತೆ? ಸೊ 22 ಆಗುತ್ತೆ. ಸೊ ಇದು ಸರಿಯಾಗಿದೆ. ಈ ಥರ ಮಾಡಿದ್ರೆ ಇದು ಬರ್ತದಿಲ್ಲ ನೋಡೋಣ. ಸೊ ಇವಾಗ ಏನು ಮಾಡೋಣ? 16 1 + 6 ಮಾಡಿದ್ರೆ ಎಷ್ಟಾಯಿತು? 7 ಆಯಿತು. ಸೊ ಈ 7ಗೆ ನಾವು 16 ಮಲ್ಟಿಫಿಕೇಶನ್ ಮಾಡೋಣ. 16 × 7 ಮಾಡಿದ್ರೆ ಎಷ್ಟಾಗುತ್ತೆ? ಸೊ 16 7 112 ಆಗುತ್ತೆ. ಈ 112 ಆಪ್ಷನಲ್ಲಿ ನೋಡಿ ಇದೇನು? ಸೊ ಬಿ ಆಪ್ಷನ್ ಇದೆ. ಸೊ ಇದು ಬಿ ಆಪ್ಷನ್ ಬಂದ್ಬಿಟ್ಟು 112 ಸರಿಯಾದ ಉತ್ತರ. ಸೊ ಈ ಥರ ನೋಡ್ಬೇಕು ಫ್ರೆಂಡ್ಸ್. ಸೊ ಈ ಥರ ಪ್ಲಸ್ ಅಲ್ಲಿ ಮಾಡಿದ್ರೆ ಬರಲಿಲ್ಲ ಅಂದ್ರೆ ಈ ಥರ ಮಾಡಬೇಕು. ಈ ಥರ ಬರಲಿಲ್ಲ ಅಂದ್ರೆ ಮತ್ತೆ ಮೈನಸ್ ಅಲ್ಲಿ ಮಾಡಿದಾಗ ಆ ಆಪ್ಷನ್ಗೆ ಸಂಬಂಧಪಟ್ಟ ಆನ್ಸರ್ ಇತ್ತಂದ್ರೆ ಸೊ ಅದು ಸರಿಯಾದ ಉತ್ತರ ಆಗುತ್ತೆ. 7ನೇ ಪ್ರಶ್ನೆ ನೋಡ್ರಿ. ವಾಟ್ ಪರ್ಸೆಂಟೇಜ್ ಆಫ್ ದಿ 40 ಈಸ್ 36 ಅಂತ ಕೊಟ್ಟಿದ್ದಾರೆ. ಈ ಥರ ಕೊಟ್ಟಾಗ ನಾವು ಯಾವ ಥರ ಮಾಡ್ಬೇಕಿತ್ತಂದ್ರೆ 40 ಇಲ್ಲಿ ಇಟ್ಕೊಂಡ್ಬಿಟ್ಟು 36ಗೆ ಡಿವೈಡ್ ಮಾಡ್ಬೇಕು, ಇಂಟು 100 ಮಾಡಬೇಕು. ಸೊ ಇವಾಗ ಇಲ್ಲಿ ನೋಡ್ರಿ ಈ 0 ಕ್ಯಾನ್ಸಲ್ ಆಗುತ್ತೆ. ಇವಾಗ 4 1 ಸೊ 4 9 36. ಇವಾಗ ಏನು ಉಳಿತು? 9 × 10 ಉಳಿತು. ಸೊ 9 × 10 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಆನ್ಸರ್? ಸೊ 90. ಸೊ 90% ಬರುತ್ತೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಸರಿಯಾದ ಉತ್ತರ. ಸೊ ಈ ಥರ ಎಲ್ಲ ಮಾಡುವಾಗ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಸ್ವಲ್ಪ ಎಲ್ಲರೂ ಸ್ಕ್ವಯರ್, ಕ್ಯೂಬ್ ಮತ್ತು ಮಗ್ಗಿಯನ್ನು ನೋಡ್ಕೋಬೇಕು. ಯಾಕಂದ್ರೆ ಈ ಮೆಂಟಲ್ಬಿಟಿನಲ್ಲಿ ಸ್ಕ್ವಯರ್, ಕ್ಯೂಬ್, ಮಗ್ಗಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ 8ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ರಿ 3:8. ಸೊ 30 ಕೊಟ್ಟಿದ್ದಾರೆ. ಇದು ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ ನಾವು ಈ ಥರ ನೋಡೋಣ. ಈ ಥರ ಕೊಟ್ಟಾಗ ಇಲ್ಲಿ ನೋಡ್ರಿ 3 ಕ್ಯೂಬ್ ಎಷ್ಟಾಗುತ್ತೆ? 27 ಆಗುತ್ತೆ. ಸೊ 27 ಇಲ್ಲಿ ಬಂದಿಲ್ಲ. ಆದರೆ ನಾವು ಏನು ಮಾಡೋಣ? ಇಲ್ಲಿ +3 ಹಾಕೊಳ್ಳೋಣ. ಎಷ್ಟಾಗುತ್ತೆ? 30 ಆಗುತ್ತೆ. ಸೊ ಇದೇ ಥರ ನಾವು ಇದು ಕೂಡ ಮಾಡೋಣ. ಸೊ 8 ಕ್ಯೂಬ್ ಎಷ್ಟಾಗುತ್ತೆ? 512 ಆಗುತ್ತೆ. ಈ 8 ಕ್ಯೂಬ್ ಎಷ್ಟಾಗುತ್ತೆ? 512 ಆಯಿತು. ಆದರೆ ಇಲ್ಲಿ 512 ಆನ್ಸರ್ ಇದೆನಾ? ಇಲ್ಲ. ಇಲ್ಲಿ ಏನು ಮಾಡ್ಬೇಕಿತ್ತಂದ್ರೆ ಇಲ್ಲಿ ಯಾವ ಥರ ಪ್ಲಸ್ ಮಾಡಿದ್ದೀವಿ? ಈ 512ಗೆ ಇಲ್ಲಿ ಎಷ್ಟಿದೆ? 8 ಪ್ಲಸ್ ಮಾಡಬೇಕು. ಎಷ್ಟಾಗುತ್ತೆ? 520 ಆಗುತ್ತೆ. ಇಲ್ಲಿ ಆಪ್ಷನಲ್ಲಿ ನೋಡಿ 520 ಇಲ್ಲಿದೆ. ಸೊ ಆಪ್ಷನ್ ಎನಲ್ಲಿದೆ. ಸೊ 520 ಬಂದ್ಬಿಟ್ಟು ಸರಿಯಾದ ಉತ್ತರ. ಇಲ್ಲಿ ನೋಡಿ ಫ್ರೆಂಡ್ಸ್ 9ನೇ ಪ್ರಶ್ನೆ ಏನು ಕೇಳಿದ್ದಾರೆ? ವಾಟ್ ಈಸ್ ದ 6% ಆಫ್ 409 ಅಂತ ಕೇಳಿದ್ದಾರೆ. ಇದು ಯಾವ ಥರ ಬಿಡಿಸ್ಬೇಕಿತ್ತಂದ್ರೆ ನೋಡ್ರಿ ಇಲ್ಲಿ ತುಂಬ ಈಸಿ. ಸೊ 6 ನೀವು ಮಾಡ್ಬೇಕು ಮಗ್ಗಿಯನ್ನು. ಸೊ ಮಗ್ಗಿ ಬರಬೇಕು. ಸೊ 6 4 ಎಷ್ಟು? 24. ಸೊ 6 9 ಎಷ್ಟು? 54. ಸೊ ಈ ಥರ ಬಂದಾಗ ಇಲ್ಲಿ 2 ಡಿಜಿಟ್ ಆದಮೇಲೆ ನಾವು ಪಾಯಿಂಟನ್ನು ಇಡಬೇಕು. ಸೊ ಈ ಥರ ರೇಷೋ ಬಂದಾಗ ನಮಗೆ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ 24.54 ಬರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸ್ನೇಹಿತರೆ ಹೇಳ್ಬಿಟ್ಟು 10ನೇ ಪ್ರಶ್ನೆ ನೋಡ್ರಿ. 82:6 ಕೊಟ್ಟಿದ್ದಾರೆ. ಸೊ 96 ಇಲ್ಲಿ ಎಷ್ಟು ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಥರ ಕೊಟ್ಟಾಗ ನಾವು ಇಲ್ಲಿ ನೋಡ್ರಿ ಪ್ಲಸ್ ಮಾಡಿದ್ರು ಕೂಡ ಇಲ್ಲಿ ಆಪ್ಷನಲ್ಲಿ ಆನ್ಸರ್ ಯಾವುದೂ ಬರಲ್ಲ. ಯಾಕಂದ್ರೆ ಪ್ಲಸ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಇಲ್ಲೆಲ್ಲ ಕಮ್ಮಿ ಇದೆ. ಪ್ಲಸ್ ಅಂತ ಯಾವುದೂ ಬರಲ್ಲ, ಮಲ್ಟಿಫಿಕೇಶನ್ ಅಂತ ಯಾವುದೂ ಬರಲ್ಲ. ಈ ಥರ ಕೊಟ್ಟಾಗ ನಾವು ಮೈನಸ್ ಅಲ್ಲಿ ನೋಡೋಣ. 82:6 ಕೊಟ್ಟಿದ್ದಾರೆ ಅಂತಂದ್ರೆ ಯಾವ ಥರ ಬರ್ಬೋದು? ಇದು 8ರಲ್ಲಿ 2 ಕಳೆದ್ರೆ ಎಷ್ಟು ಬರುತ್ತೆ? 6 ಬರುತ್ತೆ. ಸೊ ಇದು ಸರಿಯಾಗಿದೆ. ಈ ಥರ ನೋಡೋಣ. ಇದೇ ಥರ ಇದನ್ನು ನೋಡೋಣ. 9ರಲ್ಲಿ 6 ಕಳೆದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ. ಸೊ ಈ 3ಅನ್ನ ಆಪ್ಷನಲ್ಲಿ ಇದೆ ಅಥವಾ ಇಲ್ಲ ನೋಡೋಣ. ಇಲ್ಲಿ ಇದೆ ನೋಡ್ರಿ. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ಸರಿಯಾದ ಉತ್ತರ. 11ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ರಿ ಸರಣಿ ಸಂಖ್ಯೆಯಲ್ಲಿ ಮತ್ತೆ ಮುಂದಿನ ಸಂಖ್ಯೆ ಯಾವ್ದು ಬರುತ್ತೆ ಅಂತ ಕೇಳಿದರೆ. ಸೊ ಇದು ಯಾವ ಥರ ಕೊಟ್ಟಿದ್ದಾರೆ ಅನ್ನೋದು ನಾವು ನೋಡೋಣ. 60 ಆದಮೇಲೆ 66 ಕೊಟ್ಟಿದ್ದಾರೆ, 54 ಕೊಟ್ಟಿದ್ದಾರೆ, 72 ಕೊಟ್ಟಿದ್ದಾರೆ, 48 ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಯಾವ ಥರ ನೋಡೋಣ. ನೋಡ್ರಿ ಇಲ್ಲಿ 60ಕ್ಕೆ ಇಲ್ಲಿ ಏನು ಮಾಡಿದ್ದಾರೆ? ಸೊ ಪ್ಲಸ್ ಅನ್ನ 6 ಮಾಡಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಏನು ಮಾಡಿದ್ದಾರೆ? ಇಲ್ಲಿ ನೋಡ್ರಿ ಇಲ್ಲಿ ಪ್ಲಸ್ ಅಂತೂ ಮಾಡಿಲ್ಲ. ಸೊ ಮೈನಸ್ ಮಾಡಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಮೈನಸ್ ಮಾಡಿದ್ದಾರೆ ಅಂದರೆ -12 ಮಾಡಿದ್ದಾರೆ. ಮತ್ತೆ ಇಲ್ಲೇನು ಮಾಡಿದ್ದಾರೆ? ಇಲ್ಲಿ ಮತ್ತೆ ಪ್ಲಸ್ ಮಾಡಿದ್ದಾರೆ. ಎಷ್ಟು ಪ್ಲಸ್ ಮಾಡಿದ್ದಾರೆ? 18 ಪ್ಲಸ್ ಮಾಡಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಮತ್ತೆ ಮೈನಸ್ ಮಾಡಿದ್ದಾರೆ. ಎಷ್ಟು ಮೈನಸ್ ಮಾಡಿದ್ದಾರೆ?
-24 ಮಾಡಿದ್ದಾರೆ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಇದೆಲ್ಲ ಒಂದೇ ಮಗ್ಗಿಯಲ್ಲಿ ಬರುತ್ತಲ್ಲ, 6, 12, 18, 24. ನೆಕ್ಸ್ಟ್ ಏನು ಬರುತ್ತೆ? ಸೊ 30 ಬರುತ್ತೆ. ಇಲ್ಲಿ ನೋಡ್ರಿ ಪ್ಲಸ್ ಕೊಟ್ಟಿದ್ದಾರೆ, ಮೈನಸ್ ಕೊಟ್ಟಿದ್ದಾರೆ, ಪ್ಲಸ್ ಮೈನಸ್, ಇಲ್ಲೇನು ಬರುತ್ತೆ? ಪ್ಲಸ್ ಬರುತ್ತೆ. ಆದರೆ ಈ 48ಕ್ಕೆ 48ಗೆ 30 ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್? 78 ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಇಲ್ಲಿ 12ನೇ ಪ್ರಶ್ನೆ ನೋಡ್ರಿ ಏನು ಕೊಟ್ಟಿದ್ದಾರೆ? ಸೊ 20 ಅನುಪಾತ 200 ಕೊಟ್ಟಿದ್ದಾರೆ. ಸೊ 16 ಅನುಪಾತ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ಅನ್ನೋದು ನಾವು ನೋಡೋಣ. ನೋಡ್ರಿ ಇದು ಯಾವ ತರ ಕೊಟ್ಟಿದ್ದಾರೆ? ಸೊ ಪ್ಲಸ್ ಅಲ್ಲಿ ಕೂಡ ಬರಲ್ಲ, ಮೈನಸ್ ಅಲ್ಲಿ ಕೂಡ ಬರಲ್ಲ. ಇದು ಯಾವ ತರ ನೋಡೋಣ ಅಂದ್ರೆ, ಸೊ ಸ್ಕ್ವಯರ್ ಅಲ್ಲಿ ನೋಡೋಣ. ಸೊ ಸ್ಕ್ವಯರ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಕ್ಯೂಬ್ ಅಲ್ಲಿ ನೋಡೋಣ. ಸೊ 20 ಸ್ಕ್ವಯರ್ ಎಷ್ಟಾಗುತ್ತೆ? 20 ಸ್ಕ್ವಯರ್ ಬಂದ್ಬಿಟ್ಟು 400 ಆಗುತ್ತೆ. ಈ 400ಗೆ ನಾವು ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ ಅಂದ್ರೆ, ಸೊ ಆನ್ಸರ್ ಬಂದ್ಬಿಟ್ಟು ನಮಗೆ 200 ಬರುತ್ತೆ. ಈ 200 ಇದೆ, ಇದು ಸರಿಯಾಗಿದೆ. ಇದೇ ತರ ನಾವು ಈ 16 ಅನ್ನು ಮಾಡೋಣ. 16 ಸ್ಕ್ವಯರ್ ಎಷ್ಟಾಗುತ್ತೆ ನೋಡಿ ಫ್ರೆಂಡ್ಸ್? 256 ಆಗುತ್ತೆ. ಸೊ ಇದಕ್ಕೆ ನಾವು ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟಾಗುತ್ತೆ? 128. ಇದಕ್ಕೆ ಡಿವೈಡೆಡ್ ಮಾಡಿದಾಗ ಇದು ಆನ್ಸರ್ ಬರುತ್ತೆ. ಈ ಆನ್ಸರ್ ಇಲ್ಲಿ ಇದೆ ಇಲ್ಲ ನೋಡೋಣ. ಇಲ್ಲಿ ನೋಡ್ರಿ ಎಲ್ಲಿದೆ? ಆಪ್ಷನ್ ಎ ನಲ್ಲಿದೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಸರಿಯಾದ ಉತ್ತರ. 128 ಇಲ್ಲಿ ಇಲ್ಲ ಅಂದ್ರೆ ಮತ್ತೆ ನಾವು ಕ್ಯೂಬ್ ಅಲ್ಲಿ ಮಾಡಿ ನೋಡ್ಬೇಕು. ಆ ತರ ಮಾಡಿದಾಗ ಇದಕ್ಕೆ ಆನ್ಸರ್ ಅನ್ನ ಬರುತ್ತೆ. ಸೊ ಅದಕ್ಕಾಗಿ ಸೊ ಈ ಮೆಂಟಾಲಿಟಿಯನ್ನು ನೋಡ್ಬೇಕಂತಂದ್ರೆ, ಸೊ ಕ್ಯೂಬ್, ಸ್ಕ್ವಯರ್, ಮಗ್ಗಿ ಪರ್ಫೆಕ್ಟ್ ಆಗಿ ಬಂದ್ರೇನೆ ಮೆಂಟಾಲಿಟಿ ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಸ್ವಲ್ಪ ಮಗ್ಗಿ ಮತ್ತು ಸ್ಕ್ವಯರ್ ಕ್ಯೂಬ್ ಗಳನ್ನ ಸ್ವಲ್ಪ ನೋಡ್ಕೊಳ್ಳಿ. ಸೊ ನೋಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಸೊ 13ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಸೊ 13ನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ? 8, 8, 9, 4 ನಡುವೆ ಎಷ್ಟು ಕೊಟ್ಟಿದ್ದಾರೆ? ಸೊ 60 ಕೊಟ್ಟಿದ್ದಾರೆ. ನಾವು ಇದನ್ನು 1 ಬಿಡಿಸೋಣ. 1 ಬಿಡಿಸೋ ಮೇಲೆ ಸೊ ನೆಕ್ಸ್ಟ್ ಅದೇ ತರ ಬಿಡಿಸೋತಾ ಹೋಗೋಣ. ಇಲ್ರಿ 8, 9 ಎಷ್ಟು? 8, 9 ಎಷ್ಟಾಗುತ್ತೆ? ಸೊ 72 ಆಗುತ್ತೆ. ಸೊ 72 ಆದ್ಮೇಲೆ ಇದು ನೋಡ್ರಿ, ಇದು ಪ್ಲಸ್ ಮಾಡೋಣ. 8, 4 ಎಷ್ಟಾಗುತ್ತೆ? 12 ಆಗುತ್ತೆ. ಸೊ 12 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ? ಇಲ್ಲಿ 84 ಆಗುತ್ತೆ. ಆದರೆ ಇಲ್ಲಿ ಈ ಪ್ಲಸ್ ಮಾಡಬಾರ್ದು. ಇಲ್ಲಿ ಇದು 60 ಕೊಟ್ಟಿದ್ದಾರೆ ಅಂದ್ರೆ ನಾವು ಮೈನಸ್ ಮಾಡಬೇಕು. ಇದು ಈ ಆಪ್ಷನ್ ಅನ್ನ ಬರಲ್ಲ. ಯಾವ ತರ ಮಾಡೋಣ ಅಂತಂದ್ರೆ, 72, 8, 4 ಎಷ್ಟಾಗುತ್ತೆ? ಸೊ 12 ಆಗುತ್ತೆ. ಇಲ್ಲಿ 12 ಮೈನಸ್ ಮಾಡಿ ನೋಡೋಣ. ಇಲ್ಲಿ ಪ್ಲಸ್ ಮಾಡಿದೀವಿ, ಇಲ್ಲಿ ಮೈನಸ್ ಮಾಡಿ ನೋಡೋಣ. ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 60 ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ 60 ಇದೆ. ಸೊ ಇದು ಸರಿಯಾಗಿದೆ. ನಾವು ಇದೇ ತರ ಇದ್ರೂ ಕೂಡ ಮಾಡೋಣ. ಇಲ್ಲಿ ನೋಡ್ರಿ ಏನ್ ಕೊಟ್ಟಿದ್ದಾರೆ? 9, 9 ಎಷ್ಟು? ಸೊ ನೋಡ್ರಿ 9, 9 ಎಷ್ಟು ಹೇಳ್ರಿ? ಸೊ 81. ಇಲ್ಲಿ ನೋಡ್ರಿ 6, 5 ಎಷ್ಟು? ಸೊ 11 ಆಗುತ್ತೆ. ಸೊ 11 ಮೈನಸ್ ಮಾಡೋಣ. ಎಷ್ಟಾಗುತ್ತೆ? 81ರಲ್ಲಿ 11 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? ಸೊ 70 ಬರುತ್ತೆ. ಈ 70 ಆಪ್ಷನ್ ಅಲ್ಲಿ ಇದೆ ಇಲ್ಲ ನೋಡ್ರಿ. ಸೊ 70 ಆಪ್ಷನ್ ಇಲ್ಲಿ ಇದೆ ನೋಡ್ರಿ. ಸೊ ಆಪ್ಷನ್ ಎ ಬಂದ್ಬಿಟ್ಟು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೋಡ್ಬೇಕು, ಪ್ಲಸ್ ಮಾಡಿದ್ರೆ ಬರಲಿಲ್ಲ, ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದ್ರೆ ಬರಲಿಲ್ಲ, ಮಲ್ಟಿಫಿಕೇಶನ್ ಮಾಡಬೇಕು. ಸೊ ಈ ತರ ಮಾಡಿದಾಗ ಆನ್ಸರ್ ಯಾವ್ದು ಬರುತ್ತೆ? ಸೊ ಅದೇ ತರ ನಾವು ಇಲ್ಲಿ ಕಂಟಿನ್ಯೂ ಮಾಡಿದಾಗ ನಮಗೆ ಇಲ್ಲಿ ಆನ್ಸರ್ ಅನ್ನು ಬರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ಎಷ್ಟಾಗುತ್ತೆ ಅಂತಂದ್ರೆ 70 ಬಂದ್ಬಿಟ್ಟು ಆನ್ಸರ್ ಆಗುತ್ತೆ. ಸೊ 14ನೇ ಪ್ರಶ್ನೆ ನೋಡೋಣ, ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಸ್ನೇಹಿತರೆ. 14ನೇ ಪ್ರಶ್ನೆ ನೋಡಿ ಏನ್ ಕೊಟ್ಟಿದ್ದಾರೆ? ಸೊ ಒಂದು ಸರ್ಕಲ್ ಅಲ್ಲಿ ಕೊಟ್ಟಿದ್ದಾರೆ. ಸರ್ಕಲ್ ಅಲ್ಲಿ 3 ಭಾಗ ಮಾಡಿದ್ದಾರೆ. ಸೊ 5, 2, 3 ಕೊಟ್ಟಿದ್ದಾರೆ. ಇಲ್ಲಿ 100 ಕೊಟ್ಟಿದ್ದಾರೆ. ಸೊ 100 ಯಾವ ತರ ಬಂತ ಅನ್ನೋದು ನಾವು ನೋಡೋಣ. ಈ 100 ಯಾವ ತರ ಬಂತ ಅನ್ನೋದು ನೋಡಿದ್ರೆ ನಮ್ಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಇಲ್ಲಿ ನೋಡ್ರಿ 5 + 2 + 3 ಮಾಡಿದ್ರೆ ಎಷ್ಟಾಯ್ತು? 10 ಆಯ್ತು. ಈ ತರ 10 ಮಾಡಿದ್ರೆ ನಮಗೆ ಆನ್ಸರ್ ಇದು ಬರಲ್ಲ. ಇದು ಯಾವ ತರ ಮಾಡೋಣ ಅಂತಂದ್ರೆ, 10ಕ್ಕೆ ಸ್ಕ್ವಯರ್ ಮಾಡಿ ನೋಡೋಣ ಎಷ್ಟಾಗುತ್ತೆ? ಸೊ 10 ಸ್ಕ್ವಯರ್ ಎಷ್ಟಾಗುತ್ತೆ? 100 ಆಗುತ್ತೆ. ಆದರೆ ಇಲ್ಲಿ 100 ಕೊಟ್ಟಿದ್ದಾರೆ. ಸೊ ಸ್ಕ್ವಯರ್ ಅಲ್ಲಿ ಇದನ್ನ ಆನ್ಸರ್ ಅನ್ನು ಬರುತ್ತೆ. ಇದೇ ತರ ಸೇಮ್ ಇದನ್ನು ಕೂಡ ಮಾಡೋಣ. ಏನಿದೆ ಇಲ್ಲಿ? 8, 4, 2 ಇದೆ. ಎಷ್ಟಾಗುತ್ತೆ? 14 ಆಗುತ್ತೆ. ಸೊ 14 ಸ್ಕ್ವಯರ್ ಎಷ್ಟಾಗುತ್ತೆ? 196 ಆಗುತ್ತೆ. ಈ 196 ಆಪ್ಷನ್ ಇಲ್ಲಿ ಇದೆ ಇಲ್ಲ ನೋಡ್ರಿ. ಆಪ್ಷನ್ ಸಿ ಅಲ್ಲಿ ಆನ್ಸರ್ ಇದೆ ನೋಡ್ರಿ. ಸೊ ಆಪ್ಷನ್ ಸಿ ನ 196 ಆಗುತ್ತೆ ಇಲ್ಲಿ. ಆದ್ರೆ 196 ಬಂದ್ಬಿಟ್ಟು ಸರಿಯಾದ ಉತ್ತರ. 15ನೇ ಪ್ರಶ್ನೆ ನೋಡ್ರಿ, ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ನಾವು ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ನೋಡ್ಬೇಕಿತ್ತಂದ್ರೆ ನಾವು ಮೊದಲನೇದು ಒಂದು ಆನ್ಸರ್ ಬಿಡಿಸಲೇಬೇಕಾಗುತ್ತೆ. ಸೊ ಇದು ಯಾವ ತರ ಬರುತ್ತೆ ಆನ್ಸರ್ ಅನ್ನೋದು ನಾವು ನೋಡೋಣ. ಇಲ್ಲಿ ನೋಡ್ರಿ 23 ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ. ಸೊ ಇದು ಯಾವ ತರ ಬರುತ್ತೆ ಅನ್ನೋದು ನಾವು ಮೊದಲು ನೋಡ್ಬೇಕು. 23 ಯಾವ ತರ ಬರುತ್ತೆ ನೋಡ್ರಿ. 23 + 5 ಎಷ್ಟಾಗುತ್ತೆ? 28 ಆಯ್ತು. ಸೊ 28 ಆಯ್ತು. ಇಲ್ಲಿ 10 ಕೊಟ್ಟಿದ್ದಾರೆ. ಏನು ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ನೋಡ್ರಿ ಏನು ಬಂತು? 28 ಬಂತು. ಆದರೆ ನಮಗೆ ಇಲ್ಲಿ 10 ಬಂದಿದೆ. ಸೊ 10 ಯಾವ ಥರ ಬಂದಿದೆ ಅನ್ನೋದು ನೋಡೋಣ. ಇದಕ್ಕೆ ಮೈನಸ್ ಮಾಡಿದ್ರು ಕೂಡ ಬರಲ್ಲ, ಪ್ಲಸ್ ಮಾಡಿದ್ರು ಕೂಡ ಬರಲ್ಲ. ಯಾವ ಥರ 10 ಬಂದಿದೆ ಅಂತಂದರೆ ಇಲ್ಲಿ ನೋಡ್ರಿ ಒಂದ್ಸಲ ಈ ಥರ ನೋಡೋಣ. 28 ಬಂದಿದೆ. 2 + 8 ಎಷ್ಟಾಗುತ್ತೆ? ಸೊ 10 ಆಗುತ್ತೆ. ಇಲ್ಲಿ 10 ಆನ್ಸರ್ ಆಗಿದೆ. ಸೊ ಇದೇ ಥರ ನಾವು ಈ ಥರ ಮಾಡಿದಾಗ ಬರುತ್ತಿಲ್ಲೋ ನೋಡೋಣ. ನೋಡ್ರಿ
28 ಪ್ಲಸ್ 6 ಮಾಡಿರಿ. ಸೊ 28 ಪ್ಲಸ್ 6 ಮಾಡಿರಿ, ಎಷ್ಟಾಯಿತು? 34 ಆಯಿತು. ನಮಗಿಲ್ಲಿ ಆನ್ಸರ್ ಏನು ಬರುತ್ತೆ ಅನ್ನೋದು ನೋಡೋಣ. ನಾವಿಲ್ಲಿ ಏನು ಮಾಡಿದ್ದೀವಿ? 28 ಮಾಡಿದ್ವಿ. 2 ಪ್ಲಸ್ 8 ಮಾಡಿದಾಗ 10 ಇದು ಆನ್ಸರ್ ಬಂದಿದೆ. ಸೊ ಇದೇ ಥರ ನಾವು ಇದು ಮಾಡಿ ನೋಡಿದಾಗ ಸೊ ಆಪ್ಷನಲ್ಲಿ ಇದು ಆನ್ಸರ್ ಇಲ್ಲ ಅನ್ನೋದು ನೋಡೋಣ. ಸೊ ನೋಡ್ರಿ, 28 ಪ್ಲಸ್ 6 34 ಆಯಿತು. 34 ಆನ್ಸರ್ ಬಂತು. ಆದರೆ ಇಲ್ಲಿ 34 ಆನ್ಸರಲ್ಲಿ ಇದೆ ನೋಡ್ರಿ, ಇಲ್ಲ. ಇಲ್ಲಿ ಏನು ಮಾಡಬೇಕಿತ್ತಂದರೆ 3 ಪ್ಲಸ್ 4 ನೋಡ್ರಿ, ಇಲ್ಲಿ 4 ಪ್ಲಸ್ 3 ಮಾಡೋಣ, ಎಷ್ಟಾಗುತ್ತೆ? ಸೊ 7 ಆಗುತ್ತೆ. ಇಲ್ಲಿ ಆಪ್ಷನಲ್ಲಿ 7 ಇದೆ ನೋಡ್ರಿ, ಸೊ ಆಪ್ಷನ್ ಬಿ ನಲ್ಲಿ 7 ಇದೆ. ಸೊ ಇಲ್ಲಿ ಆನ್ಸರ್ ಏನು ಬರುತ್ತೆ ಅಂದರೆ ಈ ಜಾಗಕ್ಕೆ ಇಲ್ಲಿ ಸೊ 7 ಬಂದುಬಿಟ್ಟು ಆನ್ಸರ್ ಆಗುತ್ತೆ. ಸೊ ಈ ಥರ ನಾವು ಪ್ಲಸ್ ಮಾಡಿದಾಗ ಆನ್ಸರ್ ಬಂತಂದರೆ ಸೊ ಅದೇ ಥರ ನಾವು ಇಲ್ಲಿ ಮಾಡಿದಾಗ ಸೊ ಅದೇ ಸೇಮ್ ಆನ್ಸರ್ ಕೂಡ ಬರುತ್ತೆ ಸ್ನೇಹಿತರೆ. ಫ್ರೆಂಡ್ಸ್, ಇದೇ ಥರ ಇನ್ನು ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಮತ್ತೆ GK ಮತ್ತು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ಕೂಡ ಆಗುತ್ತೆ. ಇನ್ನು ಯಾರೆಲ್ಲ ನನ್ನ ಈ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಧನ್ಯವಾದಗಳು, ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ.